ಇನ್ನೊಂದು ಇವರು ವಿಚಾರವಾಗಿ ದೇವೇಗೌಡರ ವಿಚಾರದಲ್ಲಿ ಮತ್ತು ಒಂದು ಸ್ವಾರಸ್ಯಕರ ಚರ್ಚೆ ನಡೆಯಿತು ರಾಜ್ಯಸಭೆಯಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಏನಂದ್ರೆ ಬಿಜೆಪಿ ಜೊತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ರು, ನೋಡಿದ್ದಾರೆ? ಇಲ್ಲ, ತುಂಬಾ ಚೆನ್ನಾಗಿತ್ತು. ಏನಂದ್ರೆ ದೇವೇಗೌಡರು ಯಾವತ್ತೂ ಸಹಿತ ಯಾರನ್ನೂ ಅಷ್ಟು ಬೇಗ ಹೊಗಳದೇ ಇರುವಂತದ್ದು ಪ್ರಧಾನಿಯವರನ್ನ ಹೊಗಳಿದ್ದಾರೆ, ಅಪ್ಕೊಂಡಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕೆ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿರ್ಬೋದು ಅಂತ ಅಂದ್ರೆ, ಮಾಜಿ ಪ್ರಧಾನ ಮಂತ್ರಿಗಳು ಹಿರಿಯರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದ್ರೆ ನಾನು ರಾಜಕೀಯ ನಿವೃತ್ತಿ ಪಡಿತೇನೆ ಅಂತೇಳಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ರು. ನಾನು ಅದನ್ನ ಪ್ರಸ್ತಾಪ ಮಾಡೋದಿಲ್ಲ. ಸೊ ಹಾಗಾಗಿ ಆ ವಿಚಾರವಾಗಿ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇವೇಗೌಡರಿಗೆ ನೆನಪು ಮಾಡಿರ್ಬೇಕು ಅಂತ ಕಾಣಿಸ್ತದೆ. ದೇವೇಗೌಡರೇ ಮಾತಾಡಿದ್ರಲ್ಲ ಸರ್, ಇಲ್ಲಿ ಆಗ್ಬೇಕು ಇಲ್ಲ, ದೇವೇಗೌಡರು ಮೊದಲಿಂದನೂ ಹೇಳ್ತಾ ಇದ್ದಾರೆ ಆಗ್ಬೇಕು ಅಂತ ಹೇಳಿ. ಅನುಮೋದನೆ ಕೊಡಿಸ್ಬೇಕಲ್ಲ, ಅನುಮೋದನೆ ಸಿಗಬೇಕಲ್ಲ. ಈಗ ನಮ್ಮ ವಿಚಾರ ಏನಿದೆ, ಬ್ಯಾಲೆನ್ಸಿಂಗ್ ರಿಸರ್ವ್ ಆಗಿರೋದ್ರಿಂದ ಅದನ್ನ ಅನುಮತಿ ಕೊಡಿ ಅಂತಕ್ಕಂಥದ್ದು. ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ಲಿಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. CWC ಕಮಿಟಿ ಚೇರ್ಮನ್ಶಿಪ್ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ಅವರು ಏನೇ ನೇಮಕ ಮಾಡಿದ್ರು ಕೂಡ ಇಚ್ಛಾಶಕ್ತಿಯ ಪ್ರದರ್ಶನ ಇಲ್ಲಿ ಆಗ್ಬೇಕು ಕರ್ನಾಟಕದ ಪರವಾಗಿ. ಆ ಕರ್ನಾಟಕದ ಪರವಾಗಿ ಇಚ್ಛಾಶಕ್ತಿಯ ಕೊರತೆಯಿಂದ ಇವತ್ತು ಯೋಜನೆ ಕುಂಠಿತ ಆಗ್ತಾ ಇರ್ತಕ್ಕಂಥದ್ದು. ಸೊ ಆ ಒಂದು ವಿಚಾರವನ್ನ ನಾವು ಪ್ರಸ್ತಾಪವನ್ನ ಮಾಡ್ತಾ ಇದ್ದೇವೆ. ಇವತ್ತು ನಮಗೆ ಆಗ್ಬೇಕಾಗಿರ್ತಕ್ಕಂಥದ್ದು ಮೇಕೆದಾಟು ಯೋಜನೆ ಒಂದೇ ಅಲ್ಲ, ಇವತ್ತು ಭದ್ರಾ ಮತ್ತು ಮಹದಾಯಿ ವಿಚಾರ. ಮಹದಾಯಿ ವಿಚಾರದಲ್ಲಿ ಕೇವಲ ಗೋವಾ ಸರ್ಕಾರ ಒಂದು ಅಬ್ಜೆಕ್ಷನ್ ಅನ್ನ, ಒಂದು DCF ಅವರು ಒಂದು ಅಬ್ಜೆಕ್ಷನ್ ಅನ್ನ, ವೈಲ್ಡ್ ಲೈಫ್ ಸ್ಯಾಂಚುರಿನಲ್ಲಿ ನೀರು ಕಡಿಮೆ ಆಗುತ್ತೆ ಅಂತಕ್ಕಂಥ ಒಂದು ಪದವನ್ನ ಬಳಸಿ ತಡೆಯಾಜ್ಞೆಯನ್ನ ಕೊಟ್ಟಿದ್ದಾರೆ. ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ ನಾವು, ಅದರಿಂದ ಅನುಮತಿ ಕೊಡಬೇಡಿ ಅಂತೇಳಿ. ಆ ವಿಚಾರವಾಗಿ ಒಂದು ಸೂಕ್ತವಾದಂತ ಸಭೆ ಮಾಡಿ ಅದಕ್ಕೆ ಏನು ಅನುಮತಿ ಕೊಡಬೇಕು ಅದು ಕೊಟ್ಟಿತ್ತು ಅಂತ ಅಂದ್ರೆ ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿಯೋ ನೀರಿನ ಯೋಜನೆ. ಹುಬ್ಬಳ್ಳಿ ಧಾರವಾಡಕ್ಕೆ ಈ ರಾಷ್ಟ್ರದ ಕೇಂದ್ರ ಸಚಿವರು ಅದೇ ಕ್ಷೇತ್ರದವರಾಗಿ ಅವರು ಅನುಮತಿ ಕೊಡಿಸ್ಲಿಲ್ಲ ಅಂತ ಅಂದ್ರೆ ಕೇಂದ್ರ ಸರ್ಕಾರದಿಂದ ಇನ್ಯಾವ ಕಾಲಕ್ಕೆ ಯೋಜನೆಗಳು ಪೂರ್ಣ ಆಗ್ತದೆ? ಇದು ಮಲತಾಯಿ ಧೋರಣೆ ಅಲ್ವಾ? ಸೊ ಒಟ್ಟಾರೆ ನಮ್ಮ ರಾಜ್ಯಗಳಿಗೆ, ದಕ್ಷಿಣ ಭಾರತದ ರಾಜ್ಯಗಳಿಗೆ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ ಇವತ್ತು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ರಾಜ್ಯದ ಜನರ ಮುಂದೆ ಇಡ್ತಾ ಇದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.